ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿವಾದಿತ ಜಾಗದಲ್ಲಿ ಅರೇಬಿಕ್ ಶಾಲೆಯನ್ನ ಮಾಡ್ತಾ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಈ ರೀತಿ ಮಾಡಬಾರದು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ. ಈ ಮಧ್ಯೆ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ಕೂಡ ಆಗಿದೆ. ಗ್ರಾಮಸ್ಥರ ಅಭಿಪ್ರಾಯದ ವಿರುದ್ಧ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಸದರಿ ಜಾಗ ಯಾವ ಭೂ ಪರಿವರ್ತನೆ ಆಗಿಲ್ಲ. ಡಿಸಿ ಆದೇಶದ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ. ಡಿಸಿ ಅನುಮತಿಯನ್ನ ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ಸದ್ಯ ಯಥಾಸ್ಥಿತಿಯನ್ನ ಕಾದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ಈ ಕ್ಯಾತ್ಮಾರ್ನಳ್ಳಿ ಗ್ರಾಮಸ್ಥರು ಮುಂದಾಗಿದ್ದಾರೆ. ಏನಿಲ್ಲ, ವಿಷಯ ಇಷ್ಟೇ. ವಿವಾದಿತ ಸ್ಥಳದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುವುದನ್ನು ತಪ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇದೇ ವಿವಾದಿತ ಜಾಗದಲ್ಲಿ ಈ ಅರೇಬಿಕ್ ಶಾಲೆ ಇದ್ಯಾಕೆ ಅನ್ನುವಂಥದ್ದು ಪ್ರಶ್ನೆ ಈಗ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಆ ವಿವಾದಿತ ಜಾಗ ಅಲ್ಲಿ ಅರೇಬಿಕ್ ಶಾಲೆ, ಇವರಿಗೆ ಅನುಮತಿ ಕೊಟ್ಟವರು ಯಾರು ಅನ್ನುವಂಥದ್ದು, ಡಿಸಿ ಅವರು ಹೇಳೋದೇನು, ಊರವರ ಆಗ್ರಹ ಏನು? ಶ್ರೀಪಾದ್, ಈಗಾಗಲೇ 2004ರಿಂದಲೂ ಕೂಡ ಕ್ಯಾತ್ಮಾರ್ನಳ್ಳಿಯ ವಿವಾದಿತ ಸ್ಥಳದಲ್ಲಿ ಒಂದು ಮದ್ರಾಸ ಆರಂಭ ಆಗಿತ್ತು. ಕಾಲಕ್ರಮೇಣ ಅದು ಮಸೀದಿಯಾಗಿ ಪರಿವರ್ತನೆಯಾಗಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇತ್ತು. ಈ ಒಂದು ಸ್ಥಳದಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದಂತಹ ರಾಜು ಅವರು 2016ರಲ್ಲಿ ಕೊಲೆ ಆಗ್ತಾರೆ. ಸೊ ಅಲ್ಲಿಂದ ಇವತ್ತಿನವರೆಗೂ ಕೂಡ ಆ ಒಂದು ಮಸೀದಿ ಮದ್ರಾಸವನ್ನ ಕ್ಲೋಸ್ ಮಾಡಲಾಗಿತ್ತು. ಈಗ ಆ ಒಂದು ಟ್ರಸ್ಟ್ ನ ಸದಸ್ಯರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅರೇಬಿಕ್ ಶಾಲೆ ತೆರೆದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಕ್ಯಾತ್ಮಾರ್ನಳ್ಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಈ ಒಂದು ಪ್ರಕರಣವನ್ನ ಹೈಕೋರ್ಟ್ಗೆ ಅರ್ಜಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಇಲ್ಲಿಗ ವಕೀಲರು ಕೂಡ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈ ಒಂದು ಪ್ರಕರಣವನ್ನ ಹೈಕೋರ್ಟ್ಗೆ ಮನವಿ ಸಲ್ಲಿಸಿರುವಂತಹ ಹಾಮ ಭಾಸ್ಕರ್ ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ಇವಾಗ ಸಾಕಷ್ಟು ವಿವಾದ ಆಗಿದ್ದ ಒಂದು ಸ್ಥಳದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್? ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ವರದಿಯನ್ನ ಕೊಡ್ಲಿಕ್ಕೆ ಹೇಳಿದ್ರು. ಪೊಲೀಸ್ ಕಮಿಷನರ್ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಸದರಿ ಕ್ಯಾತ್ಮಾರ್ನಳ್ಳಿ ಪ್ರದೇಶ ಏನಾಗಿದೆ, ಇದು ಸೂಕ್ಷ್ಮ ಪ್ರದೇಶವಾಗಿದ್ದು ಈಗಾಗಲೇ ಈ ಸ್ಥಳದಲ್ಲಿ 3-4 ಜನ ಮರ್ಡರ್ ಆಗಿದೆ ಮತ್ತು ಇದು ಈಗಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಇದೆ. ಮತ್ತು ಈ ಸಂದರ್ಭದಲ್ಲಿ ವಿವಾದಿತ ಕಟ್ಟಡದನ್ನು ಈಗಾಗಲೇ ನಾವು ಬೀಗ ಮುದ್ರೆ ಮಾಡಿರೋದನ್ನ ತೆರವುಗೊಳಿಸಿದ್ರೆ ಮತ್ತೊಮ್ಮೆ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತದೆ. ಆದ್ದರಿಂದ ಯಥಾಸ್ಥಿತಿಯನ್ನ ಕಾಪಾಡಿ ಅಂತೇಳಿ ಮೈಸೂರು ನಗರ ಪೊಲೀಸ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟರು. ಮಾನ್ಯ ಜಿಲ್ಲಾಧಿಕಾರಿಗಳವರು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಜಿಲ್ಲಾಧಿಕಾರಿಯವರು ಪೊಲೀಸ್ ಕಮಿಷನರ್ ಕೊಟ್ಟಿರುವ ವರದಿಯನ್ನು ತಿರಸ್ಕರಿಸಿ ಸದರಿ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನ ಈ ದಿನ ಕ್ಯಾತ್ಮಾರ್ನಳ್ಳಿಯ ಸಾವಿರಾರು ಜನ ಮನೆಯಿಂದ ಬಂದು ಈ ಒಂದು ಜಿಲ್ಲಾಧಿಕಾರಿಗಳ ಆದೇಶ ಸರಿಯಿಲ್ಲ, ಕಾನೂನಾತ್ಮಕವಾಗಿಲ್ಲ, ಸದರಿ ಸ್ಥಳದಲ್ಲಿ ಕೋಮು ಸೌಹಾರ್ದತೆ ಧಕ್ಕೆ ತರುವಂತಹ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನ ವಾಪಸ್ ಪಡೆದುಕೊಳ್ಳಬೇಕು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿವಾದಿತ ಜಾಗದಲ್ಲಿ ಅರೇಬಿಕ್ ಶಾಲೆಯನ್ನ ಮಾಡ್ತಾ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಈ ರೀತಿ ಮಾಡಬಾರದು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ. ಈ ಮಧ್ಯೆ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ಕೂಡ ಆಗಿದೆ. ಗ್ರಾಮಸ್ಥರ ಅಭಿಪ್ರಾಯದ ವಿರುದ್ಧ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಸದರಿ ಜಾಗ ಯಾವ ಭೂ ಪರಿವರ್ತನೆ ಆಗಿಲ್ಲ. ಡಿಸಿ ಆದೇಶದ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ. ಡಿಸಿ ಅನುಮತಿಯನ್ನ ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ಸದ್ಯ ಯಥಾಸ್ಥಿತಿಯನ್ನ ಕಾದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ಈ ಕ್ಯಾತ್ಮಾರ್ನಳ್ಳಿ ಗ್ರಾಮಸ್ಥರು ಮುಂದಾಗಿದ್ದಾರೆ. ಏನಿಲ್ಲ, ವಿಷಯ ಇಷ್ಟೇ. ವಿವಾದಿತ ಸ್ಥಳದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುವುದನ್ನು ತಪ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇದೇ ವಿವಾದಿತ ಜಾಗದಲ್ಲಿ ಈ ಅರೇಬಿಕ್ ಶಾಲೆ ಇದ್ಯಾಕೆ ಅನ್ನುವಂಥದ್ದು ಪ್ರಶ್ನೆ ಈಗ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಆ ವಿವಾದಿತ ಜಾಗ ಅಲ್ಲಿ ಅರೇಬಿಕ್ ಶಾಲೆ, ಇವರಿಗೆ ಅನುಮತಿ ಕೊಟ್ಟವರು ಯಾರು ಅನ್ನುವಂಥದ್ದು, ಡಿಸಿ ಅವರು ಹೇಳೋದೇನು, ಊರವರ ಆಗ್ರಹ ಏನು?
ಶ್ರೀಪಾದ್, ಈಗಾಗಲೇ 2004ರಿಂದಲೂ ಕೂಡ ಏನೋ ಕ್ಯಾತ್ಮರಹಳ್ಳಿಯ ವಿವಾದಿತ ಸ್ಥಳದಲ್ಲಿ ಏನೋ ಒಂದು ಮದ್ರಾಸ ಆರಂಭ ಆಗಿತ್ತು. ಕಾಲಕ್ರಮೇಣ ಅದು ಮಸೀದಿಯಾಗಿ ಪರಿವರ್ತನೆಯಾಗಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇತ್ತು. ಈ ಒಂದು ಸ್ಥಳದಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ RSS ನ ಕಾರ್ಯಕರ್ತರಾಗಿದ್ದಂತಹ ರಾಜು ಅವರು 2016ರಲ್ಲಿ ಕೊಲೆ ಆಗ್ತಾರೆ. ಸೊ ಅಲ್ಲಿಂದ ಇವತ್ತಿನವರೆಗೂ ಕೂಡ ಆ ಒಂದು ಮಸೀದಿ ಏನು ಮದ್ರಾಸವನ್ನ ಕ್ಲೋಸ್ ಮಾಡಲಾಗಿತ್ತು. ಈಗ ಏನು ಆ ಒಂದು ಟ್ರಸ್ಟ್ ನ ಸದಸ್ಯರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಏನೋ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅರೇಬಿಕ್ ಶಾಲೆ ತೆರೆದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಏನು ಕ್ಯಾತ್ಮರಹಳ್ಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಈ ಒಂದು ಪ್ರಕರಣವನ್ನ ಏನು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಇಲ್ಲಿಗ ವಕೀಲರು ಕೂಡ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈ ಒಂದು ಪ್ರಕರಣವನ್ನ ಹೈಕೋರ್ಟ್ಗೆ ಮನವಿ ಸಲ್ಲಿಸಿರುವಂತಹ ಹಾಮ ಭಾಸ್ಕರ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಸಾಕಷ್ಟು ವಿವಾದ ಆಗಿದ್ದ ಒಂದು ಸ್ಥಳದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್? ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ವರದಿಯನ್ನ ಕೊಡ್ಲಿಕ್ಕೆ ಹೇಳಿದ್ರು. ಪೊಲೀಸ್ ಕಮಿಷನರ್ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಸದರಿ ಕ್ಯಾತ್ಮರಹಳ್ಳಿ ಪ್ರದೇಶ ಏನಾಗಿದೆ ಇದು ಸೂಕ್ಷ್ಮ ಪ್ರದೇಶವಾಗಿದ್ದು ಈಗಾಗಲೇ ಈ ಸ್ಥಳದಲ್ಲಿ 3-4 ಜನ ಮರ್ಡರ್ ಆಗಿದೆ ಮತ್ತು ಇದು ಈಗಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಇದೆ ಮತ್ತು ಈ ಸಂದರ್ಭದಲ್ಲಿ ವಿವಾದಿತ ಕಟ್ಟಡದನ್ನು ಈಗಾಗಲೇ ನಾವು ಬೀಗ ಮುದ್ರೆ ಮಾಡಿರೋದನ್ನ ತೆರವುಗೊಳಿಸಿದ್ರೆ ಮತ್ತೊಮ್ಮೆ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತದೆ. ಆದ್ದರಿಂದ ಯಥಾಸ್ಥಿತಿಯನ್ನ ಕಾಪಾಡಿ ಅಂತೇಳಿ ಮೈಸೂರು ನಗರ ಪೊಲೀಸ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟರು. ಮಾನ್ಯ ಜಿಲ್ಲಾಧಿಕಾರಿಗಳವರು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಜಿಲ್ಲಾಧಿಕಾರಿಯವರು ಪೊಲೀಸ್ ಕಮಿಷನರ್ ಕೊಟ್ಟಿರುವ ವರದಿಯನ್ನು ತಿರಸ್ಕರಿಸಿ ಸದರಿ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನ ಈ ದಿನ ಕ್ಯಾತ್ಮರಹಳ್ಳಿಯ ಸಾವಿರಾರು ಜನ ಮನೆಯಿಂದ ಬಂದು ಈ ಒಂದು ಜಿಲ್ಲಾಧಿಕಾರಿಗಳ ಆದೇಶ ಸರಿಯಿಲ್ಲ, ಕಾನೂನಾತ್ಮಕವಾಗಿಲ್ಲ, ಸದರಿ ಸ್ಥಳದಲ್ಲಿ ಕೋಮು ಸೌಹಾರ್ದತೆ ಧಕ್ಕೆ ತರುವಂತಹ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿವಾದಿತ ಜಾಗದಲ್ಲಿ ಅರೇಬಿಕ್ ಶಾಲೆಯನ್ನ ಮಾಡ್ತಾ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಈ ರೀತಿ ಮಾಡಬಾರದು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ. ಈ ಮಧ್ಯೆ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ಕೂಡ ಆಗಿದೆ. ಗ್ರಾಮಸ್ಥರ ಅಭಿಪ್ರಾಯದ ವಿರುದ್ಧ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಸದರಿ ಜಾಗ ಯಾವ ಭೂ ಪರಿವರ್ತನೆ ಆಗಿಲ್ಲ. ಡಿಸಿ ಆದೇಶದ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ, ಡಿಸಿ ಅನುಮತಿಯನ್ನ ರದ್ದುಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ಸದ್ಯ ಯಥಾಸ್ಥಿತಿಯನ್ನ ಕಾದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸೋದಕ್ಕೆ ಈ ಕ್ಯಾತ್ಮರಹಳ್ಳಿ ಗ್ರಾಮಸ್ಥರು ಮುಂದಾಗಿದ್ದಾರೆ. ಏನಿಲ್ಲ, ವಿಷಯ ಇಷ್ಟೇ, ವಿವಾದಿತ ಸ್ಥಳದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುವುದನ್ನು ತಪ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇದೇ ವಿವಾದಿತ ಜಾಗದಲ್ಲಿ ಈ ಅರೇಬಿಕ್ ಶಾಲೆ ಇದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಈಗ ಸದ್ಯಕ್ಕೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಆ ವಿವಾದಿತ ಜಾಗ ಅಲ್ಲಿ ಅರೇಬಿಕ್ ಶಾಲೆ, ಇವರಿಗೆ ಅನುಮತಿ ಕೊಟ್ಟವರು ಯಾರು ಅನ್ನುವಂಥದ್ದು, ಡಿಸಿ ಅವರು ಹೇಳೋದೇನು, ಊರವರ ಆಗ್ರಹ ಏನು? ಶ್ರೀಪಾದ್, ಈಗಾಗಲೇ 2004ರಿಂದಲೂ ಕೂಡ ಏನೋ ಕ್ಯಾತ್ಮರಹಳ್ಳಿಯ ವಿವಾದಿತ ಸ್ಥಳದಲ್ಲಿ ಏನೋ ಒಂದು ಮದ್ರಾಸ ಆರಂಭ ಆಗಿತ್ತು. ಕಾಲಕ್ರಮೇಣ ಅದು ಮಸೀದಿಯಾಗಿ ಪರಿವರ್ತನೆಯಾಗಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇತ್ತು. ಈ ಒಂದು ಸ್ಥಳದಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ RSS ನ ಕಾರ್ಯಕರ್ತರಾಗಿದ್ದಂತಹ ರಾಜು ಅವರು 2016ರಲ್ಲಿ ಕೊಲೆ ಆಗ್ತಾರೆ. ಸೊ ಅಲ್ಲಿಂದ ಇವತ್ತಿನವರೆಗೂ ಕೂಡ ಆ ಒಂದು ಮಸೀದಿ ಏನು ಮದ್ರಾಸವನ್ನ ಕ್ಲೋಸ್ ಮಾಡಲಾಗಿತ್ತು. ಈಗ ಏನು ಆ ಒಂದು ಟ್ರಸ್ಟ್ ನ ಸದಸ್ಯರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಏನೋ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅರೇಬಿಕ್ ಶಾಲೆ ತೆರೆದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಏನು ಕ್ಯಾತ್ಮರಹಳ್ಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಈ ಒಂದು ಪ್ರಕರಣವನ್ನ ಏನು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಇಲ್ಲಿಗ ವಕೀಲರು ಕೂಡ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈ ಒಂದು ಪ್ರಕರಣವನ್ನ ಹೈಕೋರ್ಟ್ಗೆ ಮನವಿ ಸಲ್ಲಿಸಿರುವಂತಹ ಹಾಮ ಭಾಸ್ಕರ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಸಾಕಷ್ಟು ವಿವಾದ ಆಗಿದ್ದ ಒಂದು ಸ್ಥಳದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್? ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ವರದಿಯನ್ನ ಕೊಡ್ಲಿಕ್ಕೆ ಹೇಳಿದ್ರು. ಪೊಲೀಸ್ ಕಮಿಷನರ್ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಸದರಿ ಕ್ಯಾತ್ಮರಹಳ್ಳಿ ಪ್ರದೇಶ ಏನಾಗಿದೆ ಇದು ಸೂಕ್ಷ್ಮ ಪ್ರದೇಶವಾಗಿದ್ದು ಈಗಾಗಲೇ ಈ ಸ್ಥಳದಲ್ಲಿ 3-4 ಜನ ಮರ್ಡರ್ ಆಗಿದೆ ಮತ್ತು ಇದು ಈಗಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಇದೆ ಮತ್ತು ಈ ಸಂದರ್ಭದಲ್ಲಿ ವಿವಾದಿತ ಕಟ್ಟಡದನ್ನು ಈಗಾಗಲೇ ನಾವು ಬೀಗ ಮುದ್ರೆ ಮಾಡಿರೋದನ್ನ ತೆರವುಗೊಳಿಸಿದ್ರೆ
ಮತ್ತೊಮ್ಮೆ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತದೆ. ಆದ್ದರಿಂದ ಯಥಾಸ್ಥಿತಿಯನ್ನ ಕಾಪಾಡಿ ಅಂತೇಳಿ ಮೈಸೂರು ನಗರ ಪೊಲೀಸ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಕೊಟ್ಟರು. ಮಾನ್ಯ ಜಿಲ್ಲಾಧಿಕಾರಿಗಳವರು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಜಿಲ್ಲಾಧಿಕಾರಿಯವರು ಪೊಲೀಸ್ ಕಮಿಷನರ್ ಕೊಟ್ಟಿರುವ ವರದಿಯನ್ನ ತಿರಸ್ಕರಿಸಿ ಸದರಿ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಈ ದಿನ ಕ್ಯಾತ್ಮಾನಹಳ್ಳಿಯ ಸಾವಿರಾರು ಜನ ಮನೆ ಮನೆಯಿಂದ ಬಂದು ಈ ಒಂದು ಜಿಲ್ಲಾಧಿಕಾರಿಗಳ ಆದೇಶ ಸರಿ ಇಲ್ಲ, ಕಾನೂನಾತ್ಮಕವಾಗಿಲ್ಲ, ಸದರಿ ಸ್ಥಳದಲ್ಲಿ ಕೋಮು ಸೌಹಾರ್ದತೆ ಧಕ್ಕೆ ತರುವಂತಹ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನ ವಾಪಸ್ ಪಡೆದುಕೊಳ್ಳ